ಶೆಡ್ಗಳಲ್ಲಿನ ಮಸೀದಿಗಳಿಗೆ ನೋಟಿಸ್ ನೀಡಿದಂತಹ ಹಿನ್ನೆಲೆ ಕಿಲ್ಲಾಗಲ್ಲಿಯ ಜಾಮಿಯಾ ಮಸೀದ್ ಜಮಾತ್ ವತಿಯಿಂದ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನವನಗರದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ತಾತ್ಕಾಲಿಕ ಶೆಡ್ಗೆ ಬಿಟಿಡಿಎ ಪೊಲೀಸ್ ಇಲಾಖೆಯಿಂದ ನೋಟಿಸ್ ಅನ್ನ ನೀಡಿದೆ. ನಾವು ಯಾವುದೇ ಕಾನೂನು ಬಾಹಿರವಾಗಿ ಕಟ್ಟಡ ಕಟ್ತಾ ಇಲ್ಲ, ನಾವು ಧಾರ್ಮಿಕ ಆಚರಣೆ ಮಾಡೋದಕ್ಕೆ ಅಡಚಣೆ ಉಂಟಾಗ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಪರಿಹರಿಸ್ತೀವಿ ಅಂತ ಒತ್ತಾಯಿಸಿ ಪ್ರತಿಭಟನಾಕಾರರು ಡಿಸಿ ಸಂಗಪ್ಪ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ನವನಗರದಲ್ಲಿ ಅನಧಿಕೃತ ಮಸೀದಿಗಳು ನಿರ್ಮಾಣ ಆಗ್ತಿರೋದ್ರ ಬಗ್ಗೆ ದೂರು ಕೇಳಿ ಬಂದಂತಹ ಹಿನ್ನೆಲೆ ಬಿಟಿಡಿಎ ಪೊಲೀಸ್ ಇಲಾಖೆ ಮೂಲಕ ನೋಟಿಸ್ ಅನ್ನ ನೀಡಿದೆ. ನೋಟಿಸ್ ನೀಡಿದ್ರಿಂದ ಮಸೀದಿ ಕಟ್ಟಡಗಳು ಅರ್ಧಕ್ಕೆ ನಿಂತಿವೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ನಡೆದಿದೆ. 2-3 ದಿವಸಗಳ ಹಿಂದೆ ಕೆಲವು ಹಿಂದೂ ಪರ ಸಂಘಟನೆಗಳು ಬಿಟಿಡಿಗೆ ಹೋಗಿ ಮುತ್ತಿಗೆ ಹಾಕಿ ನವನಗರದಲ್ಲಿ ಅನಧಿಕೃತವಾಗಿ ಮಸೂದೆಗಳನ್ನು ಕಟ್ಟುತ್ತಿದ್ದಾರೆ ಎಂದು ಆರೋಪ ಮಾಡಿರುತ್ತಾರೆ. ಸದರಿ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಯಾಕಂತಂದ್ರೆ ಸದರಿ ಮಸೂದೆಯು ಬಿಟಿಡಿಯ 130-132 ಸಭೆಯಲ್ಲಿ ಶಾಂಕ್ಷನ್ ಆಗಿದಂತಹ ಮಸೂದೆಯ ಜಾಗ ಇರುತ್ತದೆ. ಸದರಿ ಜಾಗದಲ್ಲಿ ರಂಜಾನದ ನಿಮಿತ್ತ ತಾತ್ಕಾಲಿಕವಾಗಿ ಒಂದು ಶೆಡ್ ನಿರ್ಮಾಣ ಮಾಡಲು ನಾವು ನಿರ್ಮಾಣ ಮಾಡುತ್ತಿದ್ದೇವೆ. ಆ ಒಂದು ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿದ್ದನ್ನು ಇಲ್ಲಿಗಲ್ ಇದೆ ಎಂದು ಹಿಂದೂ ಪರ ಸಂಘಟನೆಗಳು ಬಿಟಿಡಿಯನ್ನು ಮುತ್ತಿಗೆ ಹಾಕಿರ್ತಾರೆ. ಇದು ಸತ್ಯಕ್ಕೆ ದೂರ ಮಾತು ಮತ್ತು ಸುಳ್ಳು ಇರುತ್ತದೆ. ಯಾಕಂತಂದ್ರೆ ಅಧಿಕೃತವಾದಂತಹ 5 ಮಸೂದೆಗಳನ್ನು ಶಾಂಕ್ಷನ್ ಆಗಿರ್ತದೆ ಬಿಟಿಡಿ 130-132 ಸಭೆಗಳಲ್ಲಿ. ಹಾಗೂ ಆ 130-132ನೇ ಸಭೆಗಳಲ್ಲಿ 45 ಪ್ರಕರಣಗಳಲ್ಲಿ 30 ಗುಡಿಗಳು ಮತ್ತು 15 ಮಸೂದೆಗಳು